ಸರ್ಕಾರದ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಬರ್ತಾರೆ ಇರುತ್ತೆ. ಅದರಲ್ಲಿ ರೈತ ಸಂಸ್ಥೆಯಲ್ಲಿ ಸಾಕಷ್ಟು ಹಗರಣಗಳಿಗೆ ಲೋಕಾಯುಕ್ತ ದಾಳಿಯಲ್ಲಿ ವ್ಯಕ್ತಿಯಾಗಿ ಗೊತ್ತಾಗಿದೆ. ಇದ್ರ ಬಗ್ಗೆ ಈಗ ಇಡೀ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ಬಿಟ್ಟಿ ಭಾಗಿಗಳು ಅದಿರ್ಲಿ, ಅದು ಒಂದ್ ಕಡೆ ಒಂದು ಭಾಗ. ಆದ್ರೆ ಅದರ ಹೆಸರು ಹೇಳ್ಕೊಂಡು ಇವ್ರು ಮಾಡ್ತಾ ಇರೋದು, ಈಗ ಹಿಂದೆ ಬಿಜೆಪಿ ಸರ್ಕಾರ 40% ಭ್ರಷ್ಟಾಚಾರದಿಂದ ಸಿಗಾಕೊಂಡು ತೊಲಗೋಗಿದೆ. ಈಗ ಬಿಜೆಪಿ ಸರ್ಕಾರ ಇಲ್ಲ, ಅವರು 40% ಮಾಡ್ತಾರೆ ಅಂತ ಹೇಳ್ಕೊಂಡು ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತೇನ್ ಮಾಡ್ತದೆ, 60%. ಅಂದ್ರೆ ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ 1 ವರ್ಷಕ್ಕೆ ಕ್ರೈಸ್ ಅಂತ ಸಂಸ್ಥೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದವರ ಅದು ಹಿಂದೆಲೆ ಬಂದಂತ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯನವರು, ಎಚ್ ಸಿ ಮಹದೇವಪ್ಪ ಹಿಂದುಳಿದ ವರ್ಗದಿಂದ ಬಂದಂತವ್ರು, ಇಂಥ ಮಂತ್ರಿಗಳಿರುವಂತ ಒಂದು ಸಮಾಜ ಕಲ್ಯಾಣ ಇಲಾಖೆ, ಆ ಇಲಾಖೆಯ ಒಂದು ಕ್ರೈಸ್ ಸಂಸ್ಥೆಯ ಒಂದು ವಿಭಾಗದಲ್ಲಿ ಹೇಳಿ, ಕ್ರೈಸ್ ಸಂಸ್ಥೆ ಒಂದು ವಿಭಾಗ ಇಂಜಿನಿಯರಿಂಗ್ ವಿಭಾಗದಲ್ಲಿ ಒಬ್ಬ ಭ್ರಷ್ಟ 1 ವರ್ಷಕ್ಕೆ 100-200 ಕೋಟಿಗಳನ್ನ ಲೂಟಿ ಹೊಡಿತಾನೆ ಅಂತಂದ್ರೆ ಇವತ್ತು ರಾಜ್ಯದ ಜನತೆ ಅರ್ಥ ಮಾಡ್ಕೊಬೇಕು ಯಾವ ಮಟ್ಟದ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಮತ್ತೆ ನಮ್ಮ ತೆರಿಗೆ ಹಣ ಎಲ್ಲರೂ ಕಷ್ಟಪಟ್ಟು ತೆರಿಗೆ ಕಟ್ತಾ ಇದ್ದಾರೆ. ಇವತ್ತು ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಇವತ್ತು ಯಾವ ಅವಕಾಶಗಳಿಲ್ಲ. ಇವತ್ತು ಲಕ್ಷಾಂತರ ಹುದ್ದೆ ಖಾಲಿ ಇದೆ, ನಿರುದ್ಯೋಗ ತಾಂಡವಾಡ್ತದೆ. ಇಂತಹ ಸಮಯದಲ್ಲಿ ತೆರಿಗೆ ಕಟ್ಟಿದ್ರು ತೆರಿಗೆ ಏನಾಗ್ತಾ ಇದೆ ಅಂತಂದ್ರೆ ಈ ತರ ಯಾರೋ ಬೆರಳೆಣಿಕೆ ಎಷ್ಟು ಭ್ರಷ್ಟ ಅಧಿಕಾರಿಗಳು, ಮಂತ್ರಿಗಳು, ಸಚಿವರು ಈ ತರದ ಜನರಿಗೆ ಹೋಗಿ ಸೇರ್ತಾ ಇದೆ. ನಿಜವಾಗ್ಲೂ ಒಟ್ಟಾರೆ ಸಮಾಜದ ಅಧಪತನ ಮತ್ತೆ ನೇರವಾಗಿ ಇವರ ಏನು ಆಡಳಿತ ಕುಸಿದರೋ ಒಂದು ಮುನ್ಸೂಚನೆ ಅಂತ ಹೇಳ್ಬೇಕು. ರೈತ ಸಂಸ್ಥೆ ಅಲ್ಲದೆ ಮನೆ ಶಿಕಾರ ಹಗರಣ ಆಗಿರ್ಬೋದು, ಈ ತರ ಸಾಕಷ್ಟು ಬೇರೆ ಬೇರೆ ಇಲಾಖೆಗಳು ನಿರಂತರವಾಗಿ ಹಗರಣ ನಡೀತಾ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಕೂಡ ಇದೆಲ್ಲ ಕಾಮನ್ ಯಾವುದೇ ಸರ್ಕಾರ ನಡೆಯುತ್ತೆ ಅಂತ ಮುದ್ರೆ ಕೊಡ್ತಾರೆ. ಹೌದು, ಈಗ ಅದು ಕಾಮನ್ ಅವ್ರಿಗೆ. ಅವರು ಅವಾಗಿಂದನೂ ಅದನ್ನ ತಿನ್ಕೊಂಡು ಯಾಕೆ ಜನರು ಯೋಚನೆ ಮಾಡ್ಬೇಕು. ಒಬ್ಬ ಮಂತ್ರಿನ ಇವತ್ತು ರೈಡ್ ಮಾಡಿದ್ರೆ ಸಾವಿರಾರು ಕೋಟಿಗೆ ಬಾಡ್ತಾರೆ. ಹೌದಾ, ಎಲ್ರಿಗೂ ಗೊತ್ತಿರುವಂತ ವಿಷಯ. ಅದು ಅವ್ರಿಗೆ ಸಾಮಾನ್ಯ. ಆದ್ರೆ ಜನರು ಅದನ್ನ ನುಂಗಲಾರದ ಸ್ಥಿತಿಲಿ ಇದ್ದಾರೆ. ಇಷ್ಟೊಂದು ಅಂದ್ರೆ ನಾನು ಹೇಳ್ದಲ್ಲ, ಈಗ ಕ್ರೈಸ್ ಅನ್ನೋ ಒಂದು ಸಂಸ್ಥೆಯ ಒಂದು ವಿಭಾಗದಲ್ಲಿ 100-200 ಕೋಟಿ ಇವನೊಬ್ಬ ತಿಂತಾನೆ ಅಂತಂದ್ರೆ 100-200 ಕೋಟಿ. ಈಗ ನೋಡಿ, 20,000 ಇಡ್ಲಿ ಪಾತ್ರೆನ 2 ಲಕ್ಷ ರೂಪಾಯಿಗೆ ಮಾರಿದ್ದಾರೆ. ಎಷ್ಟು ಪರ್ಸೆಂಟ್ ಭ್ರಷ್ಟಾಚಾರ ಆಯ್ತು ನೀವ್ ಯೋಚನೆ ಮಾಡಿ. 20%, 25,000 ಇಡ್ಲಿ ಪಾತ್ರೆಯನ್ನ 2 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾರೆ ಇವರು ಅಂತಂದ್ರೆ ಎಷ್ಟು ಭ್ರಷ್ಟಾಚಾರ ಆಗ್ತಿದೆ. 1,20,000 ಡಿಜಿಟಲ್ ಬೋರ್ಡ್ ನ 5 ಲಕ್ಷ ರೂಪಾಯಿಗೆ ಇವರು ಮಾರಾಟ ಮಾಡ್ತಾರೆ, ತರ್ಸ್ಕೊತಾರೆ ಅಂತಂದ್ರೆ ಎಷ್ಟು ಲೆಕ್ಕಾಚಾರಕ್ಕೆ ಭ್ರಷ್ಟಾಚಾರ? ಎಷ್ಟು ಪರ್ಸೆಂಟ್ ಹೇಳಿ? 100%? 1000% ಆಯ್ತು. 20,000 ಇಲ್ಲಿ, 2 ಲಕ್ಷ ಇಲ್ಲಿ, ಎಷ್ಟು ಪರ್ಸೆಂಟ್? 200,000% ಭ್ರಷ್ಟಾಚಾರ ನಡೀತದೆ. ಇನ್ಯಾರು ಕೇಳೋಲ್ವಾ? ಇನ್ಯಾರು ಕೇಳೋರಿಲ್ವಾ? ಹೇಳೋರಿಲ್ವಾ? ಇವ್ರಿಗೆ ಭಯ ಇಲ್ವಾ? ಇನ್ನ ತನಿಖಾ ಸಂಸ್ಥೆಗಳು ಗೊತ್ತಿದೆ ಯಾರ ಬಿಗಿ ಹಿಡಿದಲ್ಲಿದೆಯೋ ಇಲ್ಲ. ತನಿಖಾ ಸಂಸ್ಥೆಯಲ್ಲಿ ಇರುವಂತ ಜನರು ಏನಾಗಿದ್ದಾರೆ, ಯಾರಿದ್ದಾರೆ, ಏನಾಗಿದ್ದಾರೆ ಅನ್ನೋದು ಜನರು ಇವತ್ತು ಯೋಚನೆ ಮಾಡ್ಬೇಕಾಗಿದೆ. ಹಂಗಾಗಿ ಇಡೀ ಒಟ್ಟಾರೆ ವ್ಯವಸ್ಥೆ ಕೆಟ್ಟೋಗಿದೆ, ಹಾಳಾಗೋಗಿದೆ. ಈ ವ್ಯವಸ್ಥೆಯನ್ನ ಸರಿ ಮಾಡದೆ, ಪ್ರಾಮಾಣಿಕರು ಈ ವ್ಯವಸ್ಥೆಗೆ ಬರದೆ, ಜನರು ಜಾಗೃತಿಯಾಗಿ ಪ್ರಶ್ನೆ ಮಾಡದೆ ಇರೋವರೆಗೂ ಇದು ಹೀಗೆ ಮುಂದುವರಿಯುತ್ತೆ. ಇಡೀ ವ್ಯವಸ್ಥೆಯ ಅಧಪತನಗೊಂಡು ಜನ ಬೀದಿಗೆ ಬಂದು ರೊಚ್ಚಿಗೆದ್ದು ಇವ್ರಿಗೆಲ್ಲ ಬೀದಿಯಲ್ಲಿ ಚಪ್ಪಲಿ ತಗೊಂಡು ಹೊಡಿತಾರೆ. ಓಟ್ಸ್ ಆಡ್ಕೊಂಡು ಇದೇ ನೇಪಾಳ ಬಾಂಗ್ಲಾದೇಶದಲ್ಲಿ ಆದಂತೆ ಚಪ್ಪಲಿ ತಗೊಂಡು ಹೊಡಿತಾರೆ. ಅದಕ್ಕೆ ದಯಮಾಡಿ ನಾನು ಕೇಳೋದು, ಅದಕ್ಕೆ ಆಸ್ಪದ ಕೊಡ್ಬೇಡಿ. ನೀವೇನೇ ದುಡ್ಡು ಮಾಡಿದ್ರು ನಾವು ತಿನ್ನೋದು 3 ಹೊತ್ತು ಊಟ, ಒಂದ್ ಒಳ್ಳೆ ಬಟ್ಟೆ, ವ್ಯವಸ್ಥಿತವಾಗಿ ಬದುಕಲಿಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಒಳ್ಳೇದು. ಇವತ್ತೆಲ್ಲ ರಾಜಕಾರಣಿಗಳು ಬೇರೆ ದೇಶಗಳಲ್ಲಿ ಹೋಗಿ ಅವರ ಆಸ್ತಿಗಳನ್ನ, ಅವರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾ ಇದಾರೆ. ನಿಮ್ಮಂತವ್ರು ಏನ್ ಮಾಡ್ಬೇಕು? ಹಿಂದೆ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ಕೊಂತಾರೆ. STP ಯೋಜನೆಗಳಲ್ಲಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾ ಇದಾರೆ. ಇನ್ನೂ ಒಂದು ನಾನು ಅವ್ರಿಗೆ ಕೇಳ್ತೀನಿ, ನೀವು ಇವರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಬಂದ ಮೇಲೆ ಎಷ್ಟು ಹೊಸ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಂಡಿದಿರಿ? ಹಳೆ ಪ್ರಾಜೆಕ್ಟ್ ಗಳು ನೆನೆಗುದಿಗೆ ಬಿದ್ದಂತ ಎಷ್ಟು ಮೇಲೆತ್ತಿದಿರಿ? ಇವ್ರು ಹೇಳ್ತಾರೆ ಬಾರು ಇದಾಗ್ಬಿಟ್ಟಿದ್ದು, ಕ್ಯಾನ್ಸಲ್ ಆಗ್ಬಿಟ್ಟಿದ್ದು ಬಾರು, ಯಾವ ನೆನೆಗುದಿಗೆ ಬಿದ್ದಿದ್ದೋ ಅವನ್ನ ಪುನರ್ ಮಾಡ್ತಾ ಇದೀವಿ. ನಮ್ಗೆ ಜನಗಳಿಗೆ ಬಾರು ಸಾಧ್ಯ ಇಲ್ಲ, ಬಾರ್ಗಳು ಮಾಡ್ಬೇಕು ಅಂತ ಹೇಳ್ತೀರಾ ನೀವು. ಹಿನ್ನೆಲೆ ಬಂದು ಸಮಾಜವಾದಿ ಅಂತ ಹೇಳ್ಕೊಳ್ಳೋ ನಿಜವಾಗ್ಲು ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳ್ಬೇಕು. ಅಯೋಗ್ಯರಿ, ನಾಲಾಯಕ್ ಮುಖ್ಯಮಂತ್ರಿಗಳು ನಿಜವಾಗ್ಲು ಬಾರ್ ಮಾಡ್ತೀರಾ? ಒಂದು ಶಾಲೆ ಉಳಿಸೋದಕ್ಕೆ ಒಂದು ಕನ್ನಡ ಶಾಲೆಗಳನ್ನ ಮುಚ್ಚಿ ಈಗ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಕ್ ಕೊಟ್ಟಿದ್ದಾರೆ. ಅದು ಏನು, ಈ ಶಾಲೆಗಳು ಮುಚ್ಚಿಬಿಟ್ಟು ಅಲ್ಲೆಲ್ಲ 10 ಕಿಲೋಮೀಟರ್ ದೂರದಕ್ಕೊಂದು ಮಾಡೋದು. ಇವತ್ತು ಹಿಂದೆ ಅದನ್ನೇ ಇವ್ರು ಹೆಂಗ್ ಮಾಡ್ತಾ ಇದಾರೆ. ಹಿಂದೆ ನಾವೆಲ್ಲರೂ 5 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ನಡೆದು ಹೋಗ್ತಾ ಇದ್ದೋ.
ಶಾಲೆಗಳಿಗೆ. ಬರ್ತಾ 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 ಅದು ನಮ್ಮೂರಲ್ಲೇ ಶಾಲೆಗಳಾದವು, ನಮ್ಮೂರಲ್ಲೇ ಹೋಗಂಗಾದ್ವು. ಈಗ ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ, ಅವನ್ನೆಲ್ಲ ಮುಚ್ಚಿ ಮತ್ತೆ ಹಳೆ ತರ ಅಲ್ಲಿ 10 ಕಿಲೋಮೀಟರ್ಗೆಲ್ಲ ಹೋಗಿ 15 ಕಿಲೋಮೀಟರ್ ಮತ್ತೆ ಇದನ್ನ ಏನು ಅಂದ್ರೆ ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ಓಡಿಸ್ತಾ ಇದಾರೆ ನಮ್ಮ ಸಮಾಜನ. ಇವರು ಅಷ್ಟೇ ಮಾಡ್ತಾ ಇರೋದು. ಅಹಿಂದ ಸಮಾಜವಾದ ಹೆಸರು ಹೇಳ್ಕೊಂಡ್ ಬಂದಂತ ಮುಖ್ಯಮಂತ್ರಿ ಇದನ್ನೇ ಮಾಡ್ತಾ ಇರೋದು. ದಯಮಾಡಿ ಇದು ಅವ್ರದ್ದು ಕೊನೆ ಇದು ವರ್ಷ, ಕೊನೆ ಬಾರಿ ಅವ್ರ ಮುಖ್ಯಮಂತ್ರಿ. ಇನ್ ಮತ್ತೆ ಅವ್ರ ಮುಖ್ಯಮಂತ್ರಿ ನಿಜವಾಗ್ಲೂ ಆಗಲ್ಲ ರೀ, ಆಗಲ್ಲ. ಅವ್ರಿಗೆ ಅವಕಾಶ ಕೊಡಲ್ಲ ಜನರು. ಇದೇ ಕೊನೆ ಬಾರಿ. ನೀವು ಇವತ್ತು ಕಳ್ಕೊಂಡ್ರು ಮಾನವನ್ನ ಗೈನ್ ಮಾಡ್ಬೇಕು ಅಂದ್ರೆ ಮತ್ತೆ ಇದ್ ಮಾಡ್ಕೊಬೇಕು. ಅಥವಾ ಮುಂದಕ್ಕೆ ಭವಿಷ್ಯದಲ್ಲಿ ನಿಮ್ಮನ್ನ ಜನರು ಜ್ಞಾಪಿಸ್ಕೋಬೇಕು ಒಳ್ಳೆ ರೀತಿಲಿ ಅಂದ್ರೆ ದಯಮಾಡಿ ನೀವು ಮಾಡ್ಕೊಂಡ್ರು ಅಲ್ಗಾ ಕೆಲಸ ಪಾಪವನ್ನ ತೊಳ್ಕೊಳ್ಳುವಂತ ಕೆಲಸವನ್ನ ಮುಂದೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸುಪ್ರೀಂ ಕೋರ್ಟ್ ಕೂಡ ಗ್ಯಾರಂಟಿ ಯೋಜನೆ ವಿರುದ್ಧ ಇಡೀ ದೇಶದಲ್ಲೇ ಸುಪ್ರೀಂ ಕೋರ್ಟ್ ಇವರು ನಮ್ ಕಡೆ ಹೇಳ್ತಾರೆ ಚಿಕ್ಸವ್ರ ಅಂತ. ಸುಪ್ರೀಂ ಕೋರ್ಟ್ ಇವ್ರಿಗೆ ಮ್ಯಾಟ್ರೇ ಅಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಇವತ್ತು ಸರ್ಕಾರಗಳು. ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡಿದೆ, ಎಷ್ಟು ಆದೇಶಗಳಿದೆ, ಇವ್ರು ಪಾಲನೆ ಮಾಡ್ತಾ ಇದಾರಾ? ಕೋರ್ಟ್ ಆದೇಶಗಳನ್ನ ಪಾಲನೆ ಮಾಡ್ತಾ ಇದಾವ ಸರ್ಕಾರ? ಇವ್ರು ಮಾಡ್ತಾ ಇದಾರಾ? ಇಲ್ಲ. ಎಷ್ಟು ಮಾನವ ಹಕ್ಕುಗಳು ಇದಾಗ್ತಾ ಇದೆ, ಎಷ್ಟು ಈ ತರ ನೋಡಿ. ಇದೆಲ್ಲ ಕೋರ್ಟ್ ಆದೇಶ ಇದೆಯಾ ಇದ್ ಮಾಡಿ ಅಂತ? ಇದೇ ಕ್ರೈಸ್ಟ್ ಸಂಸ್ಥೆಯಲ್ಲಿ ಕೋರ್ಟ್ ಆದೇಶಗಳು ಸ್ವತಃ ಸರ್ಕಾರ ಸುತ್ತೋಲೆಗಳಿದೆ. ID ಕಾರ್ಡ್ ಹಾಕ್ಬೇಕು ಸಣ್ಣ ಪುಟ್ಟದು. ಇವ್ರು ಹೋಗಿದ್ದಾಗೆ ಸಣ್ಣ ಪುಟ್ಟದನ್ನ ಪಾಲಿಸಕ್ ಆಗ್ತಾ ಇಲ್ಲ. ಇನ್ನಪ್ಪ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶ ಪಾಲಿಸೋಷ್ಟು ನಿಯತ್ತು ತಾಕತ್ತು ಇದೇನ್ರಿ ಇವ್ರಿಗೆ? ಇಲ್ಲ, ಅದಾಗಲ್ಲ. ಇವ್ರಿಗೆ ನಾಲಾಯಕ ಸರ್ಕಾರ ಇದು, ಅಯೋಗ್ಯ ಸರ್ಕಾರ ಇದು. ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ಕೊಂತಾರೆ. ಅವರು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಅವರ ಪ್ರೊಫೈಲ್, ಸಿದ್ದರಾಮಯ್ಯ ಅವರ ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ಅಂತಾರಾಷ್ಟ್ರೀಯ ಸಾಮಾಜಿಕ ನ್ಯಾಯ ದಿನ ಅಂತಂತಂದು ಇವತ್ತು ನನ್ನ ಜೀವನ ಪೂರ್ತಿ ಸಮಾಜಕ್ಕೋಸ್ಕರ, ಜನರ ಬವಣೆಗೋಸ್ಕರ, ಅವರ ಕಲ್ಯಾಣಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ ಅಂತಂತ ಹೇಳ್ತಾರ. ಬುರುಡೆ ದಾಸಯ್ಯ ಅಂತಂತಂದ್ರೆ ಒಬ್ಬ ಸಿದ್ದರಾಮಯ್ಯ ಮಾತ್ರ ಈ ಎಲ್ಲ ಭ್ರಷ್ಟಾಚಾರಿಗಳು ಯಾರೆಲ್ಲ HC ಮಹದೇವಪ್ಪ, ಅವನು ಜನಾರ್ದನ್, ಹಿಂಗೆಲ್ಲ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಅಧಿನೇತ ಒಬ್ಬ ಸಿದ್ದರಾಮಯ್ಯ. ಸಮಾಜ ಕಲ್ಯಾಣ ಇಲಾಖೆ ಇವತ್ತಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೆ ಎಲ್ಲ ಸಮಾಜ ಆಗಿ ಉಳಿದಿಲ್ಲ. ಅಲ್ಲಿ SCಗಳಿಗೆ ಮಾತ್ರ ಸಮಾಜ ಕಲ್ಯಾಣ ಇಲಾಖೆ. ಅದು ಇವತ್ತು ನೇರವಾಗಿ ಸಮಾಜದ ಕಟ್ಟ ಕಡೆಯ ಸಂವಿಧಾನದ ಪುಸ್ತಕಗಳು ಇಟ್ಕೊಂಡು ಕಾಂಗ್ರೆಸ್ದ ರಾಷ್ಟ್ರೀಯ ನೇತಾರ ಯಾರು ರಾಹುಲ್ ಅದೆಲ್ಲ ಏನ್ ಹಿಡ್ಕೊಂಡ್ ತಿರುಗಾಡ್ತಾರ ಸಂವಿಧಾನದ ಪುಸ್ತಕವನ್ನ. ಇಲ್ಲಿ ನೋಡಿದ್ರೆ ಸಂವಿಧಾನವನ್ನ ರೂಪಿಸಿದಂತ ಮತ್ತೆ ಆ ಸಮುದಾಯದ SC ಸಮುದಾಯಗಳನ್ನ ಹೇಳ ಹೆಸರಿಲ್ಲದಂತೆ ಮಾಡಬಾರದ ದೌರ್ಜನ್ಯಗಳನ್ನೆಲ್ಲ ಕೂಡ ಅತ್ಯಂತ ನೇರವಾಗಿ ಸ್ಪಷ್ಟವಾಗಿ ಮಾಡ್ತಾ ಇರುವಂತದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ. ಅಹಿಂದ ನಾಯಕ ಅಂತ ಹೇಳ್ಕೊಂತಾರೆ. ಬಟ್ SC ST ಹಣ ಸಾಕಷ್ಟು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ಕೊಂಡು ಅನುದಾನ ಸಿಗ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಅಂತ ಇದು ಮಾಡ್ತಾರೆ. ದುರಂತ ಅಂದ್ರೆ ಅವರು ಮಾತಾಡ್ತಾ ಇರೋದೆಲ್ಲ ಕಲ್ಯಾಣದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮಾಡ್ತಾ ಇರೋದೆಲ್ಲ ಕೂಡ ಲೂಟಿ ರಾಜಕಾರಣ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸೇರಿದಂಗೆ ಅಹಿಂದ ವರ್ಗಕ್ಕೆ ಏನೆಲ್ಲ ಕಲ್ಯಾಣಗೋಸ್ಕರ ಯೋಜನೆಗಳು ಇದ್ದವು ಅದರಲ್ಲಿ ಏನು ST ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಿಂದೆ ಇದ್ದಂತ ಸಚಿವ ನಾಗೇಂದ್ರ ಅವರು ಏನೆಲ್ಲ ನೇರವಾಗಿ ಲೂಟಿ ಮಾಡಿದ್ರು ಹಿಂದೆ ಆತ ಮಾಡಿದ್ರೆ ಇವತ್ತು SC ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಅದರ ಕೆಳಗೆ ಬರುವಂತ ಕ್ರೈಸ್ಟ್ ಸಂಸ್ಥೆಯಲ್ಲಿ ಇರುವಂತ ಒಬ್ಬ SC ಏನು ಜನಾರ್ದನ್ ಇದ್ದಾನೆ, ಅವನು 1,70,00,000 1,70,00,000 ಕ್ಯಾಶ್ಗಳನ್ನ ಇಟ್ಕೊಳ್ತಾರ. ಕಾನೂನು ಒಳಗೆ ಅಂಶಗಳು ಇರುವಂತದ್ದು ಏನಂದ್ರೆ 20,000 ಮಾತ್ರ ಕ್ಯಾಶ್ ಇಟ್ಕೊಳ್ಳಿಕ್ಕೆ ಇದೆ. ಬಟ್ ದುರಂತ ಅಂತಂದ್ರೆ ಕಳ್ಳರ ಕೈಯಾಗ ಈ ನಾಡಿನ ಜನ ಅಧಿಕಾರ ಕೊಟ್ಟಂತದ್ದು. ಈ ಜನಗಳು ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಅವರ ತಮ್ಮ ಕಲ್ಯಾಣವನ್ನ ತಾವೇ ಕೊಲೆ ಮಾಡ್ತಾ ಇದ್ದಾರೆ, ನಾಶ ಮಾಡಿಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಕರುನಾಡಿನ ಜನ ಅರ್ಥ ಮಾಡಿಕೊಳ್ಬೇಕು.